ಯಾಕೆ ಇಷ್ಟೊಂದು ಲಾಂಗ್ ಬ್ಯಾಕ್ ಅಂದರೆ, ಬಿಕಾಸ್ ನಾನು ಇಂಡಸ್ಟ್ರಿಗೆ ಬಂದಾಗ ನನಗೆ ಇಂಡಸ್ಟ್ರಿ ಬಗ್ಗೆ ಅಷ್ಟು ಐಡಿಯಾನೇ ಇಲ್ಲ. ನಾನು ಹೇಗಂದರೆ ಒಂದು ಸ್ಟೂಡೆಂಟ್ ಥರ, ಟೀಚರ್ ಹೇಗೆ ಸ್ಟೂಡೆಂಟ್ನ ಗೈಡ್ ಮಾಡಿ ನೀನು ಹಿಂಗೆ ಮಾಡಬೇಕು, ಇದು ಹೇಳಬೇಕು, ಇದು ಮಾಡಬೇಕು ಅಂತಾರೋ, ಲಿಟ್ರಲಿ ಅದೇ ಕ್ಯಾರಿ ಮಾಡ್ತಿದ್ದಂಥ ಹುಡುಗಿ ನಾನು. ಸೊ ನನಗೇನಂದರೆ ಇಂಡಸ್ಟ್ರಿಗೆ ಹೇಗೆ ಇದು ಮಾಡಬೇಕು, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಹೇಗೆ ನೆಕ್ಸ್ಟ್ ಇದು ಮಾಡಬೇಕು, ನೆಕ್ಸ್ಟ್ ನಾನು ಏನು ಪ್ರಾಜೆಕ್ಟ್ ಮಾಡಬೇಕು, ಆ ಗೈಡೆನ್ಸ್ ಎಲ್ಲ ನನಗೆ ಅಷ್ಟು ಇರಲಿಲ್ಲ. ಬಟ್ ನನ್ನ ಲಕ್ ಏನಂದರೆ, ಫಸ್ಟ್ ಮೂವಿ ರಾಘವೇಂದ್ರ ರಾಜ್ಕುಮಾರ್ ಸರ್ ಜೊತೆ ಸೆಲೆಕ್ಟ್ ಆಗಿದ್ದು ಅಂದರೆ ನನ್ಗೆ ಆ ಖುಷಿ ಪಡ್ಬೇಕಾ, ನಾನು ಏನು ಪಡ್ಬೇಕಂತ ನನ್ನ ಎಕ್ಸೈಟ್ಮೆಂಟು ನನಗೆ ಗೊತ್ತಿಲ್ಲ ಆವಾಗ. ಅಷ್ಟು ಒಂಥರ ಇದು. ಆಮೇಲೆ ನನ್ನ ಆ್ಯಕ್ಚುಲಿ ಸೆಲೆಕ್ಟ್ ಮಾಡಿದ್ದು ಅಮ್ಮ ಅಂತೆ. ಪಾರ್ವತಮ್ಮ ರಾಜ್ಕುಮಾರ್ ಹೌದು. ನಾನು ಚೆನ್ನೈಯಲ್ಲಿ ಒಂದು ಫೋಟೋಶೂಟ್ ಮಾಡಿಸಿದ್ದೆ. ಆ ಫೋಟೋಶೂಟ್ನ ಮಾಡಿದ್ದು ಫೋಟೋಸ್ ಎಲ್ಲ ಪೋರ್ಟ್ಫೋಲಿಯೋ ಕಳಿಸಿದ್ರಂತೆ. ಅದೇ ಅಮ್ಮ ಮತ್ತು ಅಪ್ಪಾಜಿ ಅವ್ರು ನೋಡಿ ಸೆಲೆಕ್ಟ್ ಮಾಡಿದ್ದಂತೆ. ಬಿಕಾಸ್ ಪಕ್ಕದ ಮನೆ ಹುಡುಗಿ ಅದೊಂದು ಚಿಕ್ಕ ಸಿನಿಮಾ ಅಲ್ಲ, ಹಿಂದಿಲಿ ಆಲ್ರೆಡಿ ಪಡೋಸನ್ ಅಂತ ಹಿಂದಿ ಮೂವಿ ಬಂದಿತ್ತದು.